ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರುಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ ವೀಕ್ಷಕರಿಗೆ ಡಾಕ್ಟರ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಮಾಡುವ ಆತ್ಮೀಯ ವಂದನೆಗಳು. ಹೇಗಿದ್ದೀರಿ? ಸೌಖ್ಯ ತಾನೇ? ಕಳೆದ ವಾರದ ವಾರ ಭವಿಷ್ಯನ ಹೇಗೆ ಬಳಸ್ಕೊಂಡ್ರಿ? ಎಲ್ಲ ನಿಮ್ಮ ಸಂತೋಷಕ್ಕಾಗಿ ಬಳಸ್ಕೊಳ್ಳಿ, ಅದರಲ್ಲಿ ಒಳಿತನ್ನು ಕಾಣಿ. ಈಗ ಈ ವಾರದ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಈ ವಾರದ ವಾರ ಭವಿಷ್ಯವನ್ನು ನೋಡೋಣ. ಇದು ತಾರೀಕು 3/10ರಿಂದ 9/10 ಇರುತ್ತೆ. ಅಂದರೆ 3/10/2021ರಿಂದ 9/10/2021 ಇರುತ್ತೆ. ಈಗ ಒಂದೊಂದಾಗಿ ರಾಶಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾರೆ. ಹಾಗೆ ಅವರಿಗೆ ಕರ್ಮದಲ್ಲಿ ಗುರು ಶನಿ 2 ಇದೆ. ಕರ್ಮಸ್ಥಾನದಲ್ಲಿ ಅಂದರೆ ದಶಮ ಸ್ಥಾನ ಅಂತ ಕರಿತೀವಿ. ಹಾಗೆ 6ನೇ ಮನೆಯಲ್ಲಿ ರವಿ ಕುಜ ಬುಧ ಇದೆ. ಸೊ ಇವುಗಳ ಫಲಾಫಲಗಳು ಹೇಗಿರುತ್ತೆ ಅಂತ ವಿಶ್ಲೇಷಣೆ ಮಾಡೋಣ. ಪೂರ್ವ ಪುಣ್ಯದಲ್ಲಿ ಚಂದ್ರ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ತಿಳುವಳಿಕೆನೂ ಬರುತ್ತೆ, ಪ್ರೋತ್ಸಾಹನೂ ಸಿಗುತ್ತೆ. ವಾಹನ ಚಾಲನೆ ಮಾಡೋರು ಸ್ವಲ್ಪ ಜಾಗರೂಕ ಆಗಿರೋದು ಉತ್ತಮ. ಏಕೆಂದರೆ ನೀವು ಯಾರಿಗೆ ತಪ್ಪು ಮಾಡದೆ ಹೋದರೂ ಸಹ ಬೇರೆಯವರ ತಪ್ಪಿನಿಂದ ನೀವು ಸ್ವಲ್ಪ ಪೆಟ್ಟು ತೀಳೋ ಸಾಧ್ಯತೆ ಇದೆ. ಕೃಷಿ ಕಾರ್ಯಕ್ಕಾಗಿ ಹೆಚ್ಚು ಹಣಕಾಸು ಖರ್ಚು ಮಾಡ್ತೀರ. ಅಂದರೆ 6ನೇ ಮನೆಯಲ್ಲಿ ಋಣದಲ್ಲಿ ರವಿ ಇರೋದ್ರಿಂದ ಈ ಒಂದು ಸಂದರ್ಭ ನಿಮಗೆ ಒದಗುತ್ತೆ. ಮತ್ತು ಇದಕ್ಕಾಗಿ ಹಣಕಾಸು ಸಂಸ್ಥೆಗಳ ಮೊರೆ ಹೋಗ್ತೀರ. ಬಹಳ ದಿನಗಳಿಂದ ನೆನಗುದ್ದಿಗೆ ಬಿದ್ದಿದ್ದ ಒಂದು ವಿಷಯ ಈಗ ಪರಿಹಾರವಾಗ್ಬಿಟ್ಟು ನಿಮಗೆ ಒಂದು ರೀತಿ ಸಂತೋಷ ಆಗುತ್ತೆ. ಧಾನ್ಯ ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತಾರಲ್ಲ ಸಗಟು ವ್ಯಾಪಾರಿಗಳು, ಅವರಿಗೆ ವ್ಯಾಪಾರ ಹೆಚ್ಚಾಗುತ್ತೆ. ಧಾನ್ಯ ಸಂಗ್ರಹಣೆ ಸಹ ಹೆಚ್ಚಾಗುತ್ತೆ. ಉದ್ಯೋಗಸ್ಥ ಮಹಿಳೆಯರಿಗೆ ವರಮಾನ ಹೆಚ್ಚಿಸ್ಕೊಳ್ಳಿಕ್ಕೆ ಯಾವುದೋ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಹಾಗೆ ಆಮದು ರಫ್ತು ವ್ಯಾಪಾರ ಮಾಡೋರಿಗೆ ವ್ಯವಹಾರ ವಿಸ್ತರಣೆ ಆಗುತ್ತೆ. ಕಾರಣ ದ್ವಿತೀಯ ರಾಹು. ಹಾಗೆ ಸಿದ್ಧಪಡಿಸಿದ ಆಹಾರಗಳನ್ನು ಮಾಡಿ ಮಾರೋರ್ಗೂ ಸಹ ವ್ಯವಹಾರ ವಿಸ್ತರಿಸುತ್ತೆ. ಸಂಗಾತಿ ಆದಾಯದಲ್ಲಿ ಸ್ವಲ್ಪ ಏರಿಕೆಯನ್ನು ಕೂಡ ನಿರೀಕ್ಷಣೆ ಮಾಡಬಹುದು. ಇವಿಷ್ಟು ಮೇಷರಾಶಿಯವರದಾಯಿತು. ಈಗ ವೃಷಭ ರಾಶಿಯವ್ರಿಗೆ ಏನಿದೆ ಅಂತ ತಿಳಿಯೋಣ. ಹಿತಶತ್ರುಗಳಿಂದ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಬರುವ ಸಾಧ್ಯತೆ ಇದೆ. ಅಂದರೆ ನಿಮ್ಮದೇ ಒಡನಾಟಗಳು ಅಥವಾ ಒಡನಾಡಿಗಳು ಅಥವಾ ಬಂಧುಗಳು ನಿಮಗೆ ಹಿಂದ್ಗಡೆಯಿಂದ ತೊಂದರೆ ಮಾಡೋದು, ಅಂದರೆ ಬೆನ್ನ ಹಿಂದೆ ಕೆಲಸ ಮಾಡೋದು ಅಂತ ಹೇಳ್ತಾರೆ. ಈ ರೀತಿ ಇರುತ್ತೆ. ಇವರಿಗೆ ಲಗ್ನದಲ್ಲೇ ರಾಹು ಇದ್ದಾನೆ, ಚತುರ್ಥದಲ್ಲಿ ಚಂದ್ರ ಇದ್ದಾನೆ, ಪೂರ್ವ ಪುಣ್ಯದಲ್ಲಿ ರವಿ ಕುಜ ಬುಧ ಇದ್ದಾರೆ. ಹಾಗೆ ಭಾಗ್ಯದಲ್ಲಿ ಗುರು ಶನಿ ಇದ್ದರು, ಸಪ್ತಮದಲ್ಲಿ ಶುಕ್ರ ಇದ್ದಾರೆ. ಈ ಸ್ಥಿತಿಗಳು ಏನೇನು ಫಲ ಕೊಡುತ್ತೆ ಅಂತ ನೋಡ್ತಾ ಹೋಗೋಣ. ತಾಯಿಯಿಂದ ಸ್ವಲ್ಪ ಮಾರ್ಗದರ್ಶನವೂ ದೊರೆಯುತ್ತೆ. ನಿಮ್ಮ ವ್ಯವಹಾರಕ್ಕೆ ಹಣ ಸಹಾಯ ಸಿಗುತ್ತೆ. ಕಾರಣ ಸುಖದಲ್ಲಿ ತಾಯಿ ಇದ್ದಾರೆ. ಸಂಬಂಧಿಕರೊಡನೆ ಸುದೀರ್ಘ ಸಮಾಚಾರವನ್ನು ಮಾಡಿ ಬಾಂಧವ್ಯದಲ್ಲಿ ವೃದ್ಧಿ ಮಾಡ್ಕೋತೀರ. ತೃತೀಯಾಧಿಪತಿ ಚತುರ್ಥಕ್ಕೆ ಬಂದಿರೋದ್ರಿಂದ ಈ ಒಂದು ಅನುಕೂಲ ನಿಮಗೆ ಒದಗುತ್ತೆ. ಹಾಗೆ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸಹಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಉತ್ತಮವಾದ ಹೆಸರು ಬರುತ್ತೆ. ಕ್ಷೇತ್ರಗಳಲ್ಲಿ ಡೈರೆಕ್ಟ್ರು ಇನ್ನೊಂದು ಏನೋ ಆಗಿರ್ತಾರೆ, ಒಳ್ಳೆ ಕೆಲಸ ಮಾಡ್ತಾರಪ್ಪ ಅನ್ನೋ ಒಂದು ಹೆಸರು ಬರುತ್ತೆ. ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಹೆಚ್ಚಿನ ಹಣ ಹೂಡಬೇಕಾಗುತ್ತೆ. ಯಾಕೆ ಅಂದರೆ ನಿಮ್ಮ ಮಕ್ಕಳಿಗೋಸ್ಕರ ಹೆಚ್ಚಿನ ವಿದ್ಯೆ ಕೊಡ್ಸೋಕ್ಕೆ ಹೋಗಿ ಹಣ ಖರ್ಚು ಮಾಡ್ತೀರ. ಸಾಲ ಹೆಚ್ಚಿಗೆ ಯಾರ್ಯಾರು ಮಾಡ್ಕೊಂಡಿರ್ತೀರ ಅವರೀಗ ತೀರ್ಸಕ್ಕೊಂದು ದಾರಿ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ.
ಸ್ತ್ರೀಯರ ಅಭಿವೃದ್ಧಿ ಉತ್ತಮವಾಗಿರುತ್ತೆ. ಇದು ವೃಷಭ ರಾಶಿಯವ್ರಿಗಾಯ್ತು. ಈಗ ಮಿಥುನ ರಾಶಿಯವ್ರಿಗೆ ಏನಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ವ್ಯಯ ರಾಹು ಇದ್ದಾನೆ, ಷಷ್ಠದಲ್ಲಿ ಕೇತು ಶುಕ್ರ ಇದ್ದಾರೆ, ತೃತೀಯದಲ್ಲಿ ಚಂದ್ರ ಇದ್ದಾನೆ, ಚತುರ್ಥದಲ್ಲಿ ರವಿ ಬುಧ ಇದ್ದಾರೆ, ಹಾಗೆ ಅಷ್ಟಮದಲ್ಲಿ ಗುರು ಶನಿ ಇದ್ದಾರೆ. ಈ ಫಲಾಫಲಗಳು ಹೇಗೆ ಬರುತ್ತೆ ಅಂತ ವಿಚಾರ ಮಾಡೋಣ. ಮಹಿಳೆಯರು ಸಾಮಾಜಿಕ ಕ್ಷೇತ್ರಗಳಲ್ಲಿ ದುಡಿಯುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅಂದರೆ ಸಮಾಜ ಕೆಲಸಗಳನ್ನು ಮಾಡುವಾಗ ಅದರಲ್ಲಿ ಇವರು ಆದಾಯ ಮಾಡಿಕೊಳ್ಳೋಕೆ ಅವಕಾಶ ಇರುತ್ತೆ. ಹಣದ ಹರಿವು ನಿಮ್ಮ ಅಗತ್ಯತೆಯನ್ನು ಪೂರೈಸುವಷ್ಟಿರುತ್ತೆ. ನಿಮ್ಮ ಧನಾಧಿಪತಿ ತೃತೀಯದಲ್ಲಿದ್ದರೂ ನಿಮ್ಮ ಲಗ್ನಾಧಿಪತಿ ಸುಖದಲ್ಲಿರೋದ್ರಿಂದ ನಿಮ್ಮ ಖರ್ಚು ವೆಚ್ಚಗಳು ಸ್ವಲ್ಪ ನಿಮ್ಮ ಅನುಕೂಲ ಆಗುವ ಹಾಗಿರುತ್ತೆ. ವ್ಯವಹಾರಗಳಲ್ಲಿ ಎಚ್ಚರಿಕೆಯಲ್ಲಿ ಯಾರ್ಯಾರನ್ನು ನಂಬಿ ಏನೇನೋ ವ್ಯವಹಾರ ಮಾಡಕ್ಕೆ ಹೋಗಬೇಡಿ, ಮೋಸ ಹೋಗುವ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಇನ್ನೂ ಹೆಚ್ಚಿನ ಎಚ್ಚರಿಕೆಗಳು ಇರಲಿ. ಆಮೇಲಿಂದ ನೆರೆಯವರಿಯವ್ರ ಜೊತೆ ಇದ್ದ ಮುನಿಸುಗಳೆಲ್ಲ ದೂರ ಆಗುತ್ತೆ. ಯಾಕೆ ಅಂದರೆ ತೃತೀಯದ ಚಂದ್ರದಿಂದ ಆ ಎಲ್ಲ ಕ್ಲೇಶಗಳನ್ನು ಕಳೆದು ನಿಮಗೆ ಒಳ್ಳೆ ಮನಸ್ಸನ್ನು ಕೊಡ್ತಾರೆ. ವೈಯಕ್ತಿಕ ವಿಚಾರಗಳತ್ತ ಹೆಚ್ಚಿಗೆ ಗಮನ ಕೊಡಿ. ನಿಮ್ಮ ಸ್ವಂತ ವಿಚಾರಗಳು ಏನಾಗ್ತಿವೆ ಏನು ಹೋಗ್ತಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ದೃಢ ಮನಸ್ಸಿನಿಂದ ಹೋರಾಡಿ. ಏಕೆಂದರೆ ಆ ಒಂದು ಜಾಗದಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆ ಇದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಸಹೋದರಿಯರಿಗೆ ಉಡುಗೊರೆ ಕೊಟ್ಟು ಸಂತೋಷ ಪಡ್ತೀರ. ಒಡ ಹುಟ್ಟದವ್ರಿಗೆ ಸಹೋದರಿಗೆ ಈ ಥರ ಒಂದು ಮಾನಸಿಕ ಸಂತೋಷವನ್ನು ಪಡ್ತೀರ. ಮೂಳೆ ನೋವುಗಳು ನಿಮಗೆ ಸ್ವಲ್ಪ ಬಾಧಿಸ್ಬೋದು. ಕಮಿಷನ್ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಕಮಿಷನ್ ಹೆಚ್ಚಾಗುತ್ತೆ. ಮಧ್ಯಸ್ಥಿಗೆ ಮಾಡ್ತಾರಲ್ಲ ಅವರಿಗೆ ಸ್ವಲ್ಪ ಕಮಿಷನ್ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನಕ್ಕಾಗಿ ಹೆಚ್ಚಿನ ಶ್ರಮ ಹಾಕಲೇಬೇಕಾದಂಥ ಪರಿಸ್ಥಿತಿ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ಹೆಚ್ಚು ಹಾಕಿ ಒಳ್ಳೆ ವಿದ್ಯೆಯನ್ನು ಪಡ್ಕೊಳ್ಳಿ. ಇವಿಷ್ಟು ಮಿಥುನ ರಾಶಿಯವರಿಗೆ. ಈಗ ಕಟಕ ರಾಶಿಯವ್ರದ್ದು ಹೇಗಿದೆ ಅಂತ ನೋಡೋಣ. ಕಟಕ ರಾಶಿಯವ್ರಿಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಕಟಕ ರಾಶಿಗೆ ರಾಶ್ಯಾಧಿಪತಿ ಚಂದ್ರ ದ್ವಿತೀಯದಲ್ಲಿದ್ದಾನೆ, ದ್ವಿತೀಯಾಧಿಪತಿ ತೃತೀಯದಲ್ಲಿದ್ದಾನೆ, ಹಾಗೆ ತೃತೀಯಾಧಿಪತಿ ಅಲ್ಲೇ ಇದ್ದಾನೆ, ಕುಜನೊಟ್ಟಿಗಿದ್ದಾನೆ, ಹಾಗೆ ಪಂಚಮಾಧಿಪತಿ ಅಲ್ಲಿ ಬಂದಿದ್ದಾನೆ, ಪೂರ್ವ ಪುಣ್ಯದಲ್ಲಿ ಶುಕ್ರ ಕೇತುಗಳಿದ್ದಾರೆ, ಮತ್ತೆ ಸಪ್ತಮದಲ್ಲಿ ಗುರು ಶನಿ ಇದ್ದಾರೆ. ಈ ಒಂದು ಗ್ರಹ ಸ್ಥಿತಿ ಏನು ಫಲ ಕೊಡುತ್ತೆ ಅಂತ ನೋಡೋಣ. ಉನ್ನತ ಹುದ್ದೆಯಲ್ಲಿ ಇರೋರಿಗೆ ಜನಗಳಿಂದ ಅಭಿಮಾನದ ಮಾತು ಕೇಳಿಬರುತ್ತೆ. ಹಾಗೆ ಮಹಿಳೆಯರ ಕೆಲವು ಇಷ್ಟಾರ್ಥಗಳು ಸಿದ್ಧಿಯಾಗ್ಬಿಡುತ್ತೆ. ಎಷ್ಟೋ ದಿನದಿಂದ ಆಸೆ ಪಡ್ತಿರ್ತಾರೆ, ಪಾಪ ಸಿಕ್ಕಿರಲ್ಲ, ಅದು ಈಡೇರುತ್ತೆ. ನಿಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ಸಹ ನಿಮ್ಮ ಕಚೇರಿ ಕೆಲಸಕ್ಕಾಗಿ ದೂರ ಪ್ರಯಾಣ ಮಾಡಬೇಕಾದ ಸ್ಥಿತಿ ಇದೆ. ಸಂಬಂಧಿಕರ ಮಧ್ಯಸ್ಥಿಕೆಯಿಂದ ಕುಟುಂಬದ ಕೆಲವು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದು ಎಲ್ಲಿ ಗೋಚರ ಆಗುತ್ತೆ? ನಿಮಗೆ ತೃತೀಯದಲ್ಲಿರ್ತಕ್ಕಂಥ ರವಿ ಪೂಜಾ ಇವರೆಲ್ಲ ಸೇರಿ ಮಾಡ್ತಾರೆ. ಜನಸಾಮಾನ್ಯರಿಗೆ ಉಪಕಾರ ಮಾಡಿ ಸಂತೋಷ ಪಡ್ತೀರ. ಕಾರಣ ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದಾನೆ, ಈ ಒಂದು ಫಲವನ್ನು ಕೊಡ್ತಾನೆ. ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ಬೇರೊಂದು ವಿಭಾಗದಲ್ಲಿ ಒಳ್ಳೆ ಹುದ್ದೆ ಸಿಗುವ ಸಾಧ್ಯತೆ ಇದೆ. ಈ ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ಹೋಗುವ ಸಾಧ್ಯತೆಗಳಿವೆ. ಹಣದ ಒಳಹರಿವು ನಿಮ್ಮ ನಿರೀಕ್ಷೆ ಎಷ್ಟಿರುತ್ತೆ, ನಿಮಗೆ ಏನು ಅಗತ್ಯತೆ ಇರುತ್ತೋ ಅಷ್ಟು ಪೂರೈಸುವಷ್ಟು ಇರುತ್ತೆ. ಇವಿಷ್ಟು ಕಟಕ ರಾಶಿ. ಸಿಂಹ ರಾಶಿಯವರು ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ ರಾಶಿಯಲ್ಲಿ ಚಂದ್ರ, ದ್ವಿತೀಯದಲ್ಲಿ ರವಿ ಕುಜ ಬುಧ ಇರ್ತಾನೆ, ಚತುರ್ಥದಲ್ಲಿ ಶುಕ್ರ ಕೇತು, ಹಾಗೆ ಷಷ್ಠದಲ್ಲಿ ಗುರು ಶನಿ ಇರ್ತಾರೆ. ಹಾಗೆ ರಾಹು ಬಂದು ಕರ್ಮದಲ್ಲಿ ಅಂದರೆ 10ನೇ ಮನೆಯಲ್ಲಿ.
ಈಗ ಸಿಂಹರಾಶಿಯರು ಕೆಲವು ತುರ್ತು ವಿಷಯಗಳಿಗಾಗಿ ಸಂಬಂಧಿಕರ ಸಹಾಯ ಪಡ್ಕೊಳ್ಳಲೇಬೇಕಾಗುತ್ತೆ, ಯಾವುದೋ ಅರ್ಜೆಂಟ್ ವಿಚಾರಗಳಿಗೆ. ಹಾಗೆ ಅನಗತ್ಯ ಸುತ್ತಾಟದಿಂದ ದೇಹಕ್ಕೆ ಶ್ರಮ, ಅಂದ್ರೆ ಸ್ವಲ್ಪ ಸುತ್ತಾಟ ಕಮ್ಮಿ ಮಾಡಿ. ಕೆಲವರಿಗೆ ಸುತ್ತಾಟದ್ದೇ ಕೆಲಸ ಇರುತ್ತೆ, ಆದರೆ ಅದರಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ರೆಸ್ಟ್ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಕೆಲವು ಅರೆಕಾಲಿಕ ನೌಕರರಿಗೆ ಖಾಯಂ ಆಗುವ ಒಂದು ಒಳ್ಳೆ ಸುದ್ದಿ ಬರೋ ಸಾಧ್ಯತೆ ಇದೆ. ಅಂದರೆ ಹಂಗಾಮಿಯಾಗಿ ಮಾಡ್ತಿರ್ತಾರೆ, ಪರ್ಮನೆಂಟ್ ಆಗುವ ಸಾಧ್ಯತೆ ಇರುತ್ತೆ. ಸೈನಿಕರಿಗೆ ಬಿಡುವಿಲ್ಲದ ಪರಿಸ್ಥಿತಿ ಇರುತ್ತೆ. ಅವರಿಗೆ ಇವತ್ತು ನಂದು ರಜಾ ಇದೆ ಅನ್ಕೊಳ್ಳೋದಕ್ಕೆ ಮತ್ತೆ ಏನು ಕೆಲಸ, ಆ ರೀತಿ ಅವರ ಬಿಡುವು ದೂರ ಆಗುತ್ತೆ. ಈಗ ಸದ್ಯದಲ್ಲಿ ನಿಮ್ಮ ಆತ್ಮಗೌರವ ಹೆಚ್ಚು ಮಾಡಿಕೊಂಡು ವ್ಯಾಪಾರ ವ್ಯವಹಾರದಲ್ಲಿ ಕುಂದು ತಕ್ಕಂತೀರ. ಅಂದರೆ ವ್ಯವಹಾರದಲ್ಲಿ ಮಾತಾಡುವಾಗ ನಿಮ್ಮದೇ ಪ್ರತಿಷ್ಠೆ ಮಾತಾಡಿ ಅವರು ವ್ಯವಹಾರದಿಂದ ನಿಮ್ಮನ್ನು ಹೊರಗಿಡೋ ಸಾಧ್ಯತೆ ಇರುತ್ತೆ. ಅಥವಾ ನೀವು ವ್ಯಾಪಾರ ಮಾಡುವಾಗ ಏನೋ ಹೇಳಿ ಆ ಗಿರಾಕಿಗಳ ಆಚೆ ಹೋಗೋ ಸಾಧ್ಯತೆ. ಆದ್ದರಿಂದ ತಾಳ್ಮೆ ಇಟ್ಟುಕೊಂಡು ನಿಮ್ಮ ವ್ಯವಹಾರ ಸಾಧ್ಯತೆಗಳನ್ನು ಮಾಡಿಕೊಳ್ಳಿ. ಹಣದ ಒಳಹರಿವು ಸಮಾಧಾನಕರವಾಗಿರುತ್ತೆ. ಅಂದ್ರೆ ಏನು, ಸಾಮಾನ್ಯ ಬರ್ತಾ ಇರುತ್ತಷ್ಟೇ, ಎಕ್ಸ್ಟ್ರಾ ಏನು. ತಾಂತ್ರಿಕ ಶಿಕ್ಷಣ ಮಾಡ್ತಿರೋರಿಗೆ, ಟೆಕ್ನಿಕಲ್ ಎಜುಕೇಶನ್ಗೆ ಒಳ್ಳೆ ಪ್ರೋಗ್ರೆಸ್ ಇರುತ್ತೆ. ಅವ್ರ ಎಫರ್ಟ್ಗೆ ತಕ್ಕನಾದ ರಿಸಲ್ಟ್ ಇರುತ್ತೆ. ವಿದೇಶದಲ್ಲಿ ಉದ್ಯೋಗ ಮಾಡ್ತಿರೋರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗೋ ಸಾಧ್ಯತೆ ಇದೆ. ಇವರೇನೋ ಹುಡುಕ್ತಾ ಇರ್ತಾರೆ, ಅಥವಾ ಇನ್ವೆನ್ಷನ್ ಮಾಡ್ತಿರ್ತಾರೆ, ಅಥವಾ ಸಂಶೋಧನೆ ಮಾಡ್ತಾರೆ, ಅದಕ್ಕೊಂದು ಬೆಲೆ ಇರುತ್ತೆ. ವ್ಯಾಪಾರ ವ್ಯವಹಾರ ಮಾಡೋರಿಗೆ, ವ್ಯವಹಾರದಲ್ಲಿ ಒಟ್ಟು ಕುಟುಂಬದಲ್ಲಿ ಮಾಡ್ತಿರೋರಿಗೆ ಆದಾಯ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಿಷ್ಟು ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿಯವರಿಗೆ ನೋಡೋಣ. ಕನ್ಯಾ ರಾಶಿಯವರಿಗೆ ರಾಶಿಲೇ ರವಿ, ಕುಜ, ಬುಧ ಇರ್ತಾರೆ. ತೃತೀಯದಲ್ಲಿ ಶುಕ್ರ, ಕೇತು ಇರ್ತಾರೆ. ಪೂರ್ವ ಪುಣ್ಯದಲ್ಲಿ ಗುರು, ಶನಿ, ಹಾಗೂ ಭಾಗ್ಯದಲ್ಲಿ ರಾಹು, ವ್ಯಯದಲ್ಲಿ ಚಂದ್ರ. ಇದು ಗ್ರಹ ಸ್ಥಿತಿಗಳಿರುತ್ತೆ. ನೆರೆಹೊರೆಯವರೊಂದಿಗೆ ವಿನಾಕಾರಣ ವೈಮನಸ್ಯ ಮೂಡಬಹುದು. ಶುಕ್ರ ಕೇತುವಿನ ಸಂಯೋಗ ನಿಮಗೆ ಇದನ್ನು ಕೊಡಬಹುದು. ಹಾಗೆ ಸಂಯಮದ ಮಾತುಗಳಿಂದ ಸಮಸ್ಯೆ ಪರಿಹಾರ. ನೀವು ಸಮಾಧಾನವಾಗಿ ಮಾತಾಡಿದ್ರೆ ಈ ಎಲ್ಲ ಸಮಸ್ಯೆಗಳು ಹೊರಟೋಗುತ್ತೆ. ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಯಾವುದೋ ಬಿಟ್ಟುಬಿಟ್ಟಿರ್ತೀರ, ವಿದ್ಯೆ ಓದಿ ಮತ್ತು ಓದೋಣ, ಇನ್ನೇನೋ ಒಂದು ಮಾಡೋಣ, ಒಂದು ಆಸಕ್ತಿ, ತುಡಿತ ಜಾಸ್ತಿ ಆಗ್ತಾ ಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ಸಿಗುತ್ತೆ. ನಿಮ್ಮ ಏನು ಹೊಸ ಹೊಸ ಇನ್ವೆನ್ಷನ್ನು ಅಥವಾ ನೀವು ಮಾಡೋ ಕೆಲಸದ ಎಫರ್ಟು, ಇದು ನೋಡಿ ಅಧಿಕಾರಿ ವರ್ಗ ನಿಮ್ಮನ್ನು ಗುರುತಿಸಿ ಒಂದು ರೀತಿ ಹೆಮ್ಮೆಯ ಮಾತಾಡ್ತಾರೆ. ರೈತಾಪಿ ವರ್ಗದಲ್ಲಿ ಉತ್ತಮ ಬೆಳೆ ಕಾಣಬಹುದು. ಅವರು ಬೆಳೆ ಬೆಳೆಯುವುದನ್ನು ಉತ್ತಮ ಬೆಳೆ ಸಿಗುತ್ತೆ. ತನ್ಮೂಲಕ ಸ್ವಲ್ಪ ಹೆಚ್ಚು ಧನ ಸಂಗ್ರಹ ಆಗುತ್ತೆ. ಖರ್ಚನ್ನು ಕಡಿಮೆ ಮಾಡಿಕೊಡುತ್ತೆ. ನಿಮಗೆ ಅತಿ ಅಗತ್ಯ, ಹೆಚ್ಚು ಖರ್ಚು ಮಾಡಬೇಡಿ. ಧನದ ಒಳಹರಿವು ಸ್ವಲ್ಪ ಕಮ್ಮಿ ಇರೋದ್ರಿಂದ ಖರ್ಚನ್ನು ಕಂಟ್ರೋಲ್ ಮಾಡಿ. ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರವಾಗಿ ಅವ್ರ ಸ್ನೇಹಿತರು ಯಾರೋ ನೋಡಿ ಇಂಥ ಕಡೆ ಕೆಲಸ ಖಾಲಿ ಇದೆ, ಎಲ್ಲಿದೆ ಅಂತ ಹೇಳಿ ಒಂದು ವಿಚಾರಗಳನ್ನು ತಲುಪಿಸ್ತಾರೆ. ಗರ್ಭಿಣಿಯರು ಸ್ವಲ್ಪ ಎಚ್ಚರಾಗಿರೋದು ಒಳ್ಳೆಯದು. ವಿನಾಕಾರಣ ಏನು ಮಾಡೋಕ್ಕೆ ಹೋಗಿ ಆರೋಗ್ಯದ ಮೇಲೆ ಪರಿಣಾಮ ಬರದೇ ಇರೋ ಥರ ನೋಡ್ಕೊಳ್ಳೋದು ಉತ್ತಮ. ಈಗ ತುಲಾ ರಾಶಿಯನ್ನು ಗಮನಿಸೋಣ. ಕಾಯ್ತಾ ಇದ್ದಾರೆ. ತುಲಾ ರಾಶಿಯ ಬಗ್ಗೆ ಗಮನ ಹರಿಸೋಣ. ಇವರಿಗೆ ದ್ವಿತೀಯದಲ್ಲಿ ಶುಕ್ರ, ಕೇತು, ಚತುರ್ಥದಲ್ಲಿ ಗುರು, ಶನಿ, ಹಾಗೆ ಅಷ್ಟಮದಲ್ಲಿ ರಾಹು ಮತ್ತು ಲಾಭದಲ್ಲಿ ಚಂದ್ರ, ವ್ಯಯದಲ್ಲಿ ರವಿ, ಕುಜ, ಬುಧ. ಆಸ್ತಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮನಸ್ತಾಪಗಳು ಎದುರಾಗಬಹುದು. ಆ ಕೆಲಸ ಕಾರ್ಯಗಳು ಕಡಿಮೆ ಆಗಬಹುದು. ವ್ಯಯ ಕುಜ ಇದನ್ನು ಕೊಡಬಹುದು. ಮಹಿಳೆಯರಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೆ ಆಸಕ್ತಿ ಕೊಡ್ತಾನೆ. ಶುಕ್ರ ದ್ವಿತೀಯದಲ್ಲಿದ್ದಾನೆ. ಹಾಗೆ ಲಗ್ನಾಧಿಪತಿ ಹೌದು ಅವನು. ಹಾಗೆ
ಧನಾಧಿಪತಿ ಸ್ಥಾನದಲ್ಲಿರುವ ಈ ಒಂದು ಸಂದರ್ಭ ನಿರ್ಮಾಣ ಆಗೋ ಸಾಧ್ಯತೆ ಇದೆ. ಜಮೀನಿನಲ್ಲಿ ಹೆಚ್ಚು ಕೃಷಿ ಕೆಲಸಗಳನ್ನು ಆರಂಭಿಸಿರಿ. ನೀವು ಹೆಚ್ಚೆಚ್ಚು ಕೃಷಿ ಮಾಡಬೇಕು ಅಂತಿರ್ತೀರ, ಆದರೆ ಸಮಯ ಸಂದರ್ಭ ನೀವು ಹಾಕು ಬೆಳೆಗೆ ಬರತಕ್ಕಂಥ ಲಾಭವನ್ನು ಗಮನಿಸಿ ಅದರಲ್ಲಿ ತೊಡಗಿಕೊಳ್ಳಿ. ಅಪೇಕ್ಷಿಸಿದ್ದ ಸಾಲದ ಹಣಗಳು ಸಂಸ್ಥೆಗಳಿಂದ ದೊರೆಯುತ್ತೆ. ಎಲ್ಲೆಲ್ಲ ಲೋನ್ಗೆ ಅಪ್ಲೈ ಮಾಡಿರ್ತಾರೆ ಅದೆಲ್ಲ ಸಿಗೋ ಸಾಧ್ಯತೆ ಇದೆ. ವಿದೇಶಿ ಕಂಪನಿ ಬಂದ್ಬಿಟ್ಟು ನಿಮಗೆ ಪಾಲುದಾರಿಕೆಯಲ್ಲಿ ಆಹ್ವಾನ ಕೊಡ್ತಾರೆ. ನಿಮ್ಮ ಬೆಳೆಗೋ ಅಥವಾ ನಿಮ್ಮ ವಸ್ತುಗೋ ನಾವು ಪಾಲುದಾರಿಕೆ ಮಾಡಿಕೊಂಡು ವ್ಯಾಪಾರ ಮಾಡ್ತೀವಿ ಅಂತ ಬರ್ತಾರೆ. ಸರಿಯಾಗಿ ದಾಖಲೆಗಳನ್ನು ಪರಿಶೀಲಿಸಿ ಒಪ್ಕೊಳ್ಳೋದು ಒಳ್ಳೆಯದು. ಹಣದ ಒಳಹರಿವು ಸಮಾಧಾನಕರವಾಗಿರುತ್ತೆ, ಅಂದರೆ ಎಷ್ಟು ಬೇಕೋ ಅಷ್ಟಿರುತ್ತೆ ಅಂತ ಅರ್ಥ. ರಾಜಕೀಯ ವ್ಯಕ್ತಿಗಳಿಗೆ ನಿರೀಕ್ಷಿಸಿದ್ದ ಸ್ಥಾನಮಾನ ದೊರೆಯುವ ಸಾಧ್ಯತೆ ಇದೆ. ಅಂದರೆ ಏನು, ಇವರು ಯಾವುದೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಅದು ಸಿಗದೆ ಇದ್ರೆ ಇನ್ನೊಂದು ಸ್ಥಾನಮಾನ ಸಿಗುತ್ತೆ, ಆ ರೀತಿ ಇರುತ್ತೆ. ಸಂಸಾರದಲ್ಲಿ ಹೆಚ್ಚಿಗೆ ಮಾತಾಡೋಕೆ ಮೌನವಾಗಿರೋದ್ರಿಂದ ಆಗ್ತಕ್ಕಂಥ ಕಲಹಗಳನ್ನು ತಪ್ಪಿಸ್ಬೋದು. ಲೇವಾದೇವಿ ಮಾಡೋರಿಗೆ ಹಿನ್ನಡೆ ಆಗುತ್ತೆ. ಸಾಲ ಗಿಲ ಕೊಡೋದು ಬೇಡ, ಈಗ ಪರಿಸ್ಥಿತಿ ಸರಿ ಇಲ್ಲ. ಮೂಳೆ ತೊಂದರೆಗಳು ನಿಮ್ಮನ್ನ ಬಾಧಿಸಬಹುದು. ಮೂಳೆ ನೋವುಗಳು, ಜಾಯಿಂಟ್ ಪೇನ್ಸ್ ಅಂತ ಹೇಳ್ತಾರಲ್ಲ, ಅವೆಲ್ಲ ಸ್ವಲ್ಪ ಕಾಣಬಹುದು. ಈಗ ವೃಶ್ಚಿಕ ರಾಶಿ ಬಗ್ಗೆ ಗಮನ ಹರಿಸೋಣ. ವೃಶ್ಚಿಕ ರಾಶಿಯಲ್ಲಿ ರಾಶಿಯಲ್ಲಿ ಶುಕ್ರ ಕೇತು, ತೃತೀಯದಲ್ಲಿ ಗುರು ಶನಿ, ಸಪ್ತಮದಲ್ಲಿ ರಾಹು, ಮತ್ತೆ ವೃತ್ತಿಯಲ್ಲಿ ಅಥವಾ 10ನೇ ಮನೆಯಲ್ಲಿ ಚಂದ್ರ, 11ನೇ ಮನೆಯಲ್ಲಿ ರವಿ, ಕುಜ, ಬುಧ ಇದ್ದಾರೆ. ಇವರದ್ದು ಸ್ಥಿತಿಗತಿಗಳು ಹೇಗಾಗುತ್ತೆ ಅಂತ ವಿಚಾರ ಮಾಡೋಣ. ಸ್ಥಿರಾಸ್ತಿ ಬೆಲೆಯಲ್ಲಿ ಏರಿಕೆಯನ್ನು ಕಾಣಬಹುದು. ಅಂದ್ರೆ ಏನು, ಭೂಮಿ ಬೆಲೆ, ಅವರ ಆಸ್ತಿಗಳ ಬೆಲೆ ಹೆಚ್ಚಾಗಬಹುದು. ಲಾಭದಲ್ಲಿದ್ದಾನೆ ಕುಜ. ಹೂವು ವ್ಯಾಪಾರಿಗಳಿಗೆ ವ್ಯಾಪಾರ ವೃದ್ಧಿಸಿ ಲಾಭ ಬರುತ್ತೆ. ಇದು ಅವರಿಗೆ ಸಿಗುವ ಆದಾಯನೂ ಹೆಚ್ಚಾಗುತ್ತೆ. ನೌಕರಿಯಲ್ಲಿ ಇರೋರು ಅವರ ಹಿರಿಯ ಅಧಿಕಾರಿ ಸೂಚನೆ ಪ್ರಕಾರ ಒಂದು ಹೊಸ ಜವಾಬ್ದಾರಿ ತಂದು ನಿಭಾಯಿಸಬೇಕಾಗುತ್ತೆ. ಹಿತಮಿತವಾದ ಮಾತುಗಳಿಂದ ನೆರೆಹೊರೆಯವರನ್ನು ಸಮಾಧಾನವಾಗಿ ಇಟ್ಟುಕೊಳ್ತೀರ. ಸಗಟು ವ್ಯಾಪಾರದಲ್ಲಿ ಲಾಭ ಹೆಚ್ಚುತ್ತೆ, ಅಂದ್ರೆ ಹೋಲ್ಸೇಲ್ ಬಿಸ್ನೆಸ್ ಅಲ್ಲಿ ಲಾಭ ಇರುತ್ತೆ. ಮಕ್ಕಳಿಗಾಗಿ ಹೆಚ್ಚಿನ ದುಡ್ಡು ಖರ್ಚು ಮಾಡಲೇಬೇಕಾಗುತ್ತೆ. ರಾಜಕೀಯ ಪಟುಗಳಿಗೆ ಕೆಲವು ಆಪಾದನೆ ಬಂದು ಆಮೇಲೆ ಸಾಕಷ್ಟು ಒತ್ತಡ ಬೀಳಬಹುದು. ಇರೋ ಸ್ಥಾನ ಬಿಡಿ ಅಂತ ಕೇಳ್ಬಹುದು, ಅಥವಾ ಹುದ್ದೆನ ತ್ಯಜಿಸಿ ಅಂತ ಕೇಳ್ಬೋದು. ಈ ರೀತಿ ಎಲ್ಲ ಸಂದರ್ಭಗಳು ಬರ್ಬೋದು. ಒಡಹುಟ್ಟಿದವರು ವಿನಾಕಾರಣ ನಿಮ್ಮ ಮೇಲೆ ಕೂಗಾಡಕ್ಕೆ ಬರಬಹುದು. ಸಂತಾನ ಅಪೇಕ್ಷೆ ಮಾಡ್ತಿದ್ದವರಿಗೆ ಸ್ವಲ್ಪ ನಿರಾಸೆ ಆಗಬಹುದು. ಶುಭವಾಗಲಿ ಅಂತ ಕೇಳಿಕೊಂಡು ಮುಂದುವರಿಯೋಣ. ಈಗ ಧನುಸ್ಸು ರಾಶಿ ಕಡೆ ನೋಡೋಣ, ಅವ್ರು ಹೇಗಿದ್ದಾರೆ, ಅವ್ರಿಗೆ ಏನಾಗುತ್ತೆ ಅನ್ನೋದು ತಿಳಿಯೋಣ. ಧನುಸ್ಸು ರಾಶಿಗೆ ರಾಶಿಯಾಧಿಪತಿ ಗುರು ದ್ವಿತೀಯದಲ್ಲಿ ಶನಿ ಜೊತೆ ಇದ್ದಾನೆ. ಹಾಗೆ ಷಷ್ಠದಲ್ಲಿ ರಾಹು ಇದ್ದಾನೆ. ಭಾಗ್ಯದಲ್ಲಿ ಚಂದ್ರ, ಕರ್ಮದಲ್ಲಿ ರವಿ, ಕುಜ, ಬುಧ, ವ್ಯಯದಲ್ಲಿ ಶುಕ್ರ, ಕೇತು ಇದ್ದಾರೆ. ಈ ಸ್ಥಿತಿಗತಿಗಳು ಹೇಗೆ ಫಲ ಕೊಡುತ್ತೆ ನೋಡೋಣ. ಉದ್ಯೋಗದ ಸ್ವಲ್ಪ ಅಭಿವೃದ್ಧಿಯಾಗಿ ಚೇತರಿಕೆ ಮೂಡಿ ಆರ್ಥಿಕವಾಗಿ ಸಹ ಸಬಲರಾಗುವಿರಿ. ಅಂದ್ರೆ ಕೆಲಸದಿಂದ ಹೆಚ್ಚು ಸಂಪಾದನೆ ಮಾಡಬಹುದು. ಉದ್ದಿಮೆದಾರರು ತಾಂತ್ರಿಕ ಯಂತ್ರೋಪಕರಣಗಳನ್ನು ಖರೀದಿ ಮಾಡೋ ಸಂದರ್ಭ ಇದೆ. ಯಾವುದೋ ಫ್ಯಾಕ್ಟರಿ ಇಟ್ಟಿರ್ತಾರೆ, ಹೊಸ ಹೊಸ ಮೆಷಿನ್ನು, ಎಕ್ವಿಪ್ಮೆಂಟ್ಗಳನ್ನ ಕೊಳ್ಳೋ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳಿಗೆ ಹೆಚ್ಚಿನ ರೀತಿ ಜವಾಬ್ದಾರಿ ದೊರೆತು ಮೇಲ್ದರ್ಜೆ ಹುದ್ದೆಗಳು ಸಿಗುವ ಸಾಧ್ಯತೆ ಇದೆ. ಇವರು ಜವಾಬ್ದಾರಿ ನಿರ್ವಹಣೆ ಮಾಡೋ ರೀತಿಯನ್ನು ಗಮನಿಸಿ ಆಡಳಿತ ವರ್ಗ ಇವರಿಗೆ ಮೇಲಿನ ದರ್ಜೆ ಅಧಿಕಾರವನ್ನು ನೀಡುತ್ತೆ. ವಯಸ್ಕರಿಗೆ ವಿವಾಹ ಒದಗುವ ಸಂದರ್ಭ ಇದೆ. ಯಾರು ವಿವಾಹ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ವಿವಾಹ ಒದಗುವ ಸಾಧ್ಯತೆ ಇದೆ.
ದೃಢ ನಿರ್ಧಾರಗಳಿಂದ ಮಾಡಿದ ಕೆಲಸಗಳಲ್ಲಿ ಒಳ್ಳೆ ಪ್ರಗತಿ. ಅಂದ್ರೆ ನೀವು ಮಾಡಲೇಬೇಕು ಅಂತ ಆಟ ಹಿಡಿದು ಮಾಡಿದ್ರೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ. ಚಿನ್ನದ ವ್ಯಾಪಾರಿಗಳಿಗೆ ವ್ಯಾಪಾರ ಹೆಚ್ಚಾಗುವ ಸಾಧ್ಯತೆ, ತನ್ನ ಮೂಲಕ ಆದಾಯದು ಹೆಚ್ಚಾಗುತ್ತೆ. ಚಿನ್ನದ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡ್ಕೋಬಹುದು ಮತ್ತೆ ಆದಾಯ ಜಾಸ್ತಿ ಮಾಡ್ಕೋಬಹುದು. ಕೃಷಿ ಕಾರ್ಯಗಳಿಗಾಗಿ ಧನ ವಿನಿಯೋಗ ಮಾಡಬೇಕಾಗುತ್ತೆ. ಕೃಷಿಗೋಸ್ಕರ ಸ್ವಲ್ಪ ಹಣ ಹೂಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಈಗ ಮಕರ ರಾಶಿ ಅಂತ ನೋಡೋಣ. ಮಕರ ರಾಶಿಗೆ ರಾಶಿದೆ ಗುರು ಶನಿ, ಹಾಗೆ ಪೂರ್ವ ಪುಣ್ಯದಲ್ಲಿ ರಾಹು ಮತ್ತು ಅಷ್ಟಮ ಚಂದ್ರ, ನವಮ ಕುಜ ಬುಧ ಮತ್ತು ಲಾಭದಲ್ಲಿ ಶುಕ್ರ ಕೇತು ಇದೆ. ಇದರ ಪರಿಣಾಮವನ್ನು ನೋಡ್ತಾ ಹೋಗೋಣ. ಕೆಲಸಗಾರರ ತೊಂದರೆಯಿಂದ ಉದ್ದಿಮೆಗಳಲ್ಲಿ ಉತ್ಪಾದನೆ ಕುಂಠಿತವಾಗಬಹುದು. ಅಂದರೆ ಕೆಲಸಗಾರರು ಸ್ಟ್ರೈಕ್ ಮಾಡೋ ಅಥವಾ ಕಡಿಮೆ ಆಗೋ, ಪ್ರೊಡಕ್ಷನ್ ಕಮ್ಮಿ ಆಗೋ ಸಾಧ್ಯತೆ ಇದೆ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಂತ್ರಗಳು, ಉಳೋ ಯಂತ್ರಗಳು, ಬಿತ್ತನೆ ಯಂತ್ರಗಳು, ಇತರ ಯಾವುದೇ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಂತ್ರಗಳನ್ನು ತಯಾರು ಮಾಡೋರಿಗೆ ಒಳ್ಳೆ ಮಾರ್ಕೆಟಿಂಗ್ ಇರುತ್ತೆ, ಒಳ್ಳೆ ಬಿಸ್ನೆಸ್ ಇರುತ್ತೆ. ಚಿನ್ನಾಭರಣಗಳ ವ್ಯಾಪಾರ ಆರಂಭ ಮಾಡಬೇಕು ಅಂತಿದ್ರೆ ಈಗ ಮಾಡ್ಬೋದು. ಹೊಸದಾಗಿ ಚಿನ್ನಾಭರಣದ ಅಂಗಡಿ ತೆರೀಬೇಕು, ಅಲ್ಲಿ ವ್ಯಾಪಾರ ವೃದ್ಧಿ ಮಾಡಬೇಕು ಅಂತಿದ್ದವರಿಗೆ ಈಗ ಅವಕಾಶ ಒದಗಿ ಬಂದಿದೆ. ಲೆಕ್ಕ ಮತ್ತು ತೆರಿಗೆ ತಜ್ಞರಿಗೆ ಹೆಚ್ಚು ಕೆಲಸಗಳಿರುತ್ತೆ. ಲೆಕ್ಕಪತ್ರ ಪರಿಶೀಲಕರು, ತೆರಿಗೆ ತಜ್ಞರು ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡಿ ಅವರು ಹೆಚ್ಚು ಸರ್ಕಾರಕ್ಕೆ ಆದಾಯವನ್ನು ತಂದುಕೊಡ್ಬೇಕಾಗುತ್ತೆ. ಸ್ವಂತ ಶಕ್ತಿಯೇ ನಿಮಗೆ ಆಧಾರ. ನಿಮ್ಮ ಸ್ವಂತ ಶಕ್ತಿ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಅದನ್ನು ಇಟ್ಕೊಂಡು ಮುಂದುವರಿರಿ, ನಿಮಗೆ ಜಯ ಇರುತ್ತೆ. ಹಣದ ಒಳಹರಿವು ಸಾಮಾನ್ಯವಾಗಿರುತ್ತೆ. ಅಂದರೆ ನಿಮಗೆ ಎಷ್ಟೋ ಅಷ್ಟು ಖರ್ಚಿಗೆ ಆಗುವಷ್ಟು ಬರುತ್ತೆ. ವಾಹನ ಮಾರಾಟಗಾರರಿಗೆ ವ್ಯವಹಾರ ವಿಸ್ತರಣೆ ಆಗುವುದಕ್ಕೆ ವ್ಯವಹಾರದಲ್ಲಿ ಲಾಭನೂ ಇರುತ್ತೆ. ಮತ್ತೆ ಸಾಲ ಸೋಲು ವ್ಯವಹಾರ ಮಾಡುತ್ತಿದ್ದವ್ರಿಗೆ ಸ್ವಲ್ಪ ಹಣ ವಾಪಸ್ ಬರುತ್ತೆ. ಬರೋದೇ ಇಲ್ಲ ಅನ್ಕೊಂಡಿದ್ದ ಕೆಲವು ಹಣ ವಾಪಸ್ ಬರುತ್ತೆ. ಇವಿಷ್ಟು ಮಕರ ರಾಶಿಯವ್ರಿಗೆ ಆಯ್ತು. ಈಗ ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹೊಸದಾಗಿ ಕಟ್ತಿರ್ತಿರಲ್ಲ ಮನೆ, ಆ ಮನೆ ಕೆಲಸ ಪೂರ್ತಿಯಾಗಿ ಸಂತೋಷವಾಗುತ್ತೆ ಮನಸ್ಸಿಗೆ. ಒಂದು ರೀತಿ ನಿರಾಳ ಮನೋಭಾವ, ಕೆಲಸ ಮುಗೀತಪ್ಪ ಅನ್ನುತ್ತ. ಹಾಗೆ ಮಕ್ಕಳ ವಿವಾಹದ ವಿಷಯದಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ನೀವು ಆಯ್ಕೆ ಮಾಡಿದ ಮಕ್ಕಳು ಒಪ್ಪದೇ ಇರ್ಬೋದು, ಮಕ್ಕಳ ಆಯ್ಕೆ ಮಾಡಿದ್ದನ್ನು ನೀವು ಒಪ್ಪದೇ ಇರ್ಬೋದು. ಈ ಗೊಂದಲಗಳು ಮುಂದುವರಿಯುತ್ತೆ. ಕೆಲವು ಸಂಬಂಧಿಕರಿಂದ ಒತ್ತಾಯದ ವಿವಾಹಗಳು ಕೇಳಬಾರ್ದು. ಇದರಿಂದ ಏನೋ ಅವರು ಸ್ವಾರ್ಥ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಕೇಳ್ತಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋರಿಗೆ ಜನ ಸಹಾಯನೂ ಸಿಗುತ್ತೆ, ಧನ ಸಹಾಯನೂ ಸಿಗುತ್ತೆ. ಯಾರೋ ಹಳೇ ಫ್ರೆಂಡು ಅಂದ್ರೆ ಪ್ರೀತಿ ಪಾತ್ರದವ್ರನ್ನ ಭೇಟಿ ಮಾಡಿ ಬಾಲ್ಯದ ನಿಮ್ಮೆಲ್ಲ ನೆನಪುಗಳನ್ನು ಹೊರಗಾಕ್ತೀರಿ, ಮಾತಾಡಿ ಸಂತೋಷ ಪಡ್ತೀರಿ. ಈ ಸಾಲದ ವ್ಯವಹಾರ ಮಾಡೋರಿಗೆ ಅಂತ ಪ್ರಗತಿ ಇರಲ್ಲ. ಮಕ್ಕಳಿಂದ ಹಿರಿಯರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಈ ರಾಶಿಯ ಮಕ್ಕಳು ತಂದೆ ತಾಯಿಗಳ ವಿರುದ್ಧ ಸ್ವಲ್ಪ ಕಾವೇರಿದ ಧ್ವನಿಗೆ ಮಾತಾಡಬಹುದು. ಪ್ರೀತಿ ಪ್ರೇಮ ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿದೆ. ಏಕೆಂದರೆ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಒಂದು ರೀತಿಯ ಅವಮಾನವನ್ನು ಕೊಡುವಂಥ ಸಾಧ್ಯತೆ ಇದೆ. ಸರ್ಕಾರಿ ಮಟ್ಟದ ಕೆಲಸಗಳಲ್ಲಿ ನಿಮಗೆ ಜಯ ಇರುತ್ತೆ. ಯಾವುದೇ ಸರ್ಕಾರಿ ಆಫೀಸಲ್ಲಿ ಆಗಬೇಕಾದ ಕೆಲಸ, ಅಧಿಕಾರಿಗಳಿಂದ ಆಗಬೇಕಾದ ಕೆಲಸ, ಇವುಗಳಲ್ಲಿ ನಿಮಗೆ ಪ್ರಗತಿ ಇರುತ್ತೆ. ಇವಿಷ್ಟು ಕುಂಭರಾಶಿಯವರದ್ದಾಯಿತು. ಈಗ ಮೀನರಾಶಿಯವರ ಗಮನ ಹರಿಸೋಣ. ಧಾನ್ಯಗಳ ಸಗಟು ವ್ಯಾಪಾರ ಮಾಡೋರಿಗೆ, ದಿನಸಿ ಸಗಟು ಹೋಲ್ಸೇಲ್ ವ್ಯಾಪಾರ ಮಾಡೋರಿಗೆ ಹೆಚ್ಚು ಧಾನ್ಯಗಳನ್ನು ಸಂಗ್ರಹಣ ಮಾಡೋ ಶಕ್ತಿ ಒದಗುತ್ತೆ.
ಹಾಗೆ ಮೀನರಾಶಿಗೆ ಸಪ್ತಮದಲ್ಲಿ ಕುಜ ಬುಧ ರವಿ ಇರೋದ್ರಿಂದ ಈ ಧಾನ್ಯ ವ್ಯವಹಾರ ವಿಸ್ತರಣೆ ಕೂಡ ಆಗುತ್ತೆ. ಬೇರೆ ಬೇರೆ ಕಡೆ ಇವರು ಧಾನ್ಯ ಸಂಗ್ರಹಣೆಯನ್ನು ಮಾಡಬಹುದು. ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಕೆಲವು ಶಕ್ತಿಯಾನುಸಾರ ಪೂರೈಸ್ತೀರ. ಅಂದ್ರೆ ಎಲ್ಲ ಕೆಲಸಗಳು ಮುಗಿಯಲ್ಲ, ಕೆಲವನ್ನ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡೋ ಸಾಧ್ಯತೆ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಕೆಲಸ ಏನಾರು ಆಗ್ಬೇಕಾಗಿರುತ್ತಲ್ಲ, ಅದರಲ್ಲಿ ಪ್ರಗತಿ ಇರುತ್ತೆ ಅಂದ್ರೆ ಅದ್ರಲ್ಲಿ ನಿಮ್ಗೆ ಆಗುತ್ತೆ. ಶೀತ ಬಾಧೆ ಇರೋರು ಸ್ವಲ್ಪ ಎಚ್ಚರವಾಗಿರಿ, ಅದು ಅವ್ರನ್ನ ಕಾಡಿಸುತ್ತೆ. ಶೀತ ಬಾಧೆ ನಿಮ್ಗೆ ಸ್ವಲ್ಪ ನೋವು ಕೊಡುತ್ತೆ. ಹಣದ ಒಳಹರಿವು ತೃಪ್ತಿಕರವಾಗಿರುತ್ತೆ. ನೀವು ಏನು ಅಪೇಕ್ಷೆ ಪಡ್ತಿರಲ್ಲ ದುಡ್ಡು, ಅಷ್ಟು ದುಡ್ಡು ಬಂದಿರುತ್ತೆ. ತಾಂತ್ರಿಕ ವರ್ಗ ಅಂದ್ರೆ ಕಂಪ್ಯೂಟರ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಪ್ರಗತಿ ಇರುತ್ತೆ. ಹಾಗೆ ಅವ್ರಿಗೆ ಬಿಡುವಿಲ್ಲದ ಕೆಲಸ, ಅಷ್ಟು ಕೆಲಸ ಕಾರ್ಯಗಳು ಒದಗಿ ಬರುತ್ತೆ. ತೈಲ ವ್ಯಾಪಾರಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ತೈಲ ಮಾರೋರಿಗೆ ಸ್ವಲ್ಪ ಹಿನ್ನಡೆ ಆದರೂ ಸಹ ತದನಂತರ ಹೆಚ್ಚಿನ ಮುನ್ನಡೆ ಕಾದುಕೊಂಡು ಲಾಭ ಗಳಿಸ್ತಾರೆ. ಸಹೋದ್ಯೋಗಿಗಳ ಸಹಕಾರದಿಂದ ವೃತ್ತಿಯಲ್ಲಿ ಮೇಲೆ ಇರುವ ಸಾಧ್ಯತೆ ಇದೆ. ಅಂದ್ರೆ ನಿಮ್ಮ ಕೊಲೀಗ್ಸ್ ಯಾರಿರ್ತಾರೆ ಹೆಲ್ಪ್ ಮಾಡಿ ನಿಮಗೆ ಪ್ರಮೋಷನ್ ಬರೋಕ್ಕೆ ಕಾರಣಕರ್ತರಾಗ್ತಾರೆ. ಪ್ರಕಾಶಕರಿಗೆ ಬಹಳ ಬೇಡಿಕೆ ಇರ್ತಕ್ಕಂಥ ಒಬ್ಬ ಬರಹಗಾರ ತನ್ನ ಪುಸ್ತಕವನ್ನು ಪ್ರಿಂಟ್ ಮಾಡೋ ಅವಕಾಶ ಕೊಡ್ತಾರೆ. ಅಂದ್ರೆ ಆ ವ್ಯಕ್ತಿಯ ಪುಸ್ತಕಗಳು ಬಹಳ ಪ್ರಸಿದ್ಧಿ ಹೊಂದಿರುತ್ತೆ, ಅಂಥವ್ರು ನಿಮ್ಗೊಂದು ಅವಕಾಶವನ್ನು ಕೊಡ್ತಾರೆ. ಇಂತಹ ಬರಹಗಾರದ ಪ್ರಕಟ ಮಾಡಿ ಹೆಚ್ಚು ಲಾಭ ಬರೋದ್ರ ಜೊತೆಗೆ ಉನ್ನತ ಹೆಸರು ಕೂಡ ಸಿಗುತ್ತೆ. ಆದರೆ ನಿಮ್ಮ ಒಡಹುಟ್ಟಿದವ್ರ ಜೊತೆ ಸಂಬಂಧ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ಪೂರ್ತಿ ನಿಲ್ಲಲ್ಲ, ಸ್ವಲ್ಪ ನಿಧಾನದಲ್ಲಿ ಅವರು ಎಷ್ಟೋ ಅಷ್ಟಲ್ಲಿ ಇರ್ತಾರೆ ಅಂತಾರಲ್ಲ, ಆ ರೀತಿ ಬರುತ್ತೆ. ಹಾಗೆ ಈ ರಾಶಿಯಲ್ಲಿರ್ತಕ್ಕಂಥ 6ನೇ ಮನೆ ಚಂದ್ರ ಹೆಚ್ಚು ಶೀತ ಕೊಟ್ಟರೆ, 7ನೇ ಮನೆ ರವಿ ಕುಜ ಬುಧ ಉತ್ತಮ ಲಕ್ಷಣ ಮತ್ತು ಇದನ್ನು ಕೊಡ್ತಾರೆ. ಹಾಗೆ ಲಾಭದಲ್ಲಿರ್ತಕ್ಕಂಥ ಗುರು ಶನಿ ಗಣಿ ಉದ್ಯಮಿಗಳಿಗೆ ಹೆಲ್ಪ್ ಮಾಡ್ತಾನೆ. ಗಣಿ ಉದ್ಯಮ ಮಾಡೋರಿಗೆ ಹೆಚ್ಚು ಧನ ಸಂಗ್ರಹ ಆಗುತ್ತೆ. ಆತ್ಮೀಯರೇ, ಇದುವರೆಗೆ ನಾನು ನಿಮಗೆ ಒಂದು ವಾರದ ಭವಿಷ್ಯ ತಿಳಿಸಿದ್ದೇನೆ. ಇದು ತಾರೀಕು 3/10/21ರಿಂದ 9/10/22 ಇರುತ್ತೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಿ, ನಿಮಗೆ ಯಾವುದು ಒಳಿತಾಗುತ್ತೋ ಅದನ್ನು ಬಳಸಿಕೊಂಡು ಸುಖ ಕಾಣಿ. ಹಾಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಿಮ್ಮ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ.